ನಮಸ್ಕಾರ ಸ್ನೇಹಿತರೆ, ಆಯುರಾರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ನೋಡಿ, ಇವತ್ತು ಸೋಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಇದೆಲ್ಲ ಒನ್ಮೂಲಿಕೆ ಅಂದರೆ ಇಚ್ಚಿಂಗ್ ಆಗೋದು, ಆದರೆ ಇದು ನುಜ್ಜಿರೆ ಹೊರಟೋಗ್ತದೆ. ಸುಮಾರು 4-5 ಔಷಧಿಗಳನ್ನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ರೆಡಿ ಮಾಡಿ ತೋರಿಸ್ತೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ನೋಡಿ, ಈ ಥರ ನೀರು ನಾವೇ ಮಾಡಿದಂಥ ಸೋಪ್ ಬೇಸಿ ನೋಡಿ, ಇಲ್ಲಿದೆ ನಾವೇ ಮಾಡಿರ್ತಕ್ಕಂಥ ಸೋಪ್ ಬೇಸಿ. सब बेसिक ಮಾಡಿರ್ತದೆ ಮೆಜರಿನ್ ಅದನ್ನ ಹಾಕಿ ಮಾಡಿರೋದು. ಇದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಇದು ಸ್ಟಾಕ್ ಆಗಿ ಇದೆ. ಇದು ಕಾಯ್ತಾ ಹಾಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಕಣ್ಣಿ ಕಾಯೋದು ಆಗ್ತಾ ಇರೋದು. ಇಚ್ಚಿಂಗಿಗೆ ಯಾವ ಔಷಧಿಗಳು ಗಿಡಮೂಲಿಕೆಗಳು ಹಾಕ್ಬೋದೋ ಅದನ್ನೆಲ್ಲ ಇದಕ್ಕೆ ಹಾಕಿ ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಇದೇನು ಬೇಡ ಅಲ್ವಾ? ಸುಮ್ಮನೆ ಒಂದು ಲೈಟಾಗಿ ಈ ಥರ ನೋಡಿ ಇಂಡೈರೆಕ್ಟಾಗಿ ಇದನ್ನು ಬಿಸಿ ಮಾಡಬೇಕು. ಇದು ಕರಗಬೇಕು, ಇದೆಲ್ಲ ಕರಗಿ ನೀರಾಗಬೇಕು, ಕರಗಿ ನೀರಾಗಬೇಕು. ನೀರಾಗುತ್ತೆ, ಆಮೇಲೆ ಹಾಕೋಣ. ಬರೀ ಹಸಿರು ಗಿಡಗಳು ನಾವು ಏನು ಇಚ್ಚಿಂಗಾದರೆ ಉಪಯೋಗಿಸ್ತೀವಲ್ಲ, ಆ ಗಿಡಗಳನ್ನು ತಂದು ಅದರ ಎಲೆಗಳನ್ನು ಇದು ಮಾಡಿ ಮಿಕ್ಸಿಗೆ ಹಾಕಿದ್ದೀನಿ. ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೋಪಿನ ರೂಪದಲ್ಲಿ ಕೊಡ್ಬೋದು. ಏನಿಲ್ಲ, ವೆರಿ ಸಿಂಪಲ್. ಬಿಸಿಗೆ ಕರ್ತಾ ಹೋಗ್ತಾ ಇರುತ್ತೆ. ಸ್ವಲ್ಪ ಟೈಮ್ ಹಿಡಿತದೆ. ಟೈಮ್ಗೋಸ್ಕರ ಕಾಯಬೇಕು. ಕರ್ತಾ ಇದೆ. ಇಂಡೈರೆಕ್ಟಾಗಿ ಬಿಸಿ ಮಾಡಬೇಕು. ಈ ಥರ ನೀರಿಗೆ ಡೈರೆಕ್ಟಾಗಿ ಕೈ ಈ ಥರ ಆಗಿ ಅದಕ್ಕೆ ನೀರು ಹಾಕ್ತಾ ಇದ್ದೇನೆ. ಈ ಥರ ಯಾವುದೇ ಗುಳ್ಳೆಗಳಾಗಲಿ ಮೈ ಕಡ್ತ ಆಗಲಿ ಅವೆಲ್ಲ ಬರಲ್ಲ ಈ ಸೋಪಿನಿಂದ. ಯಾಕೆಂತಂದರೆ ಇದು ನಾನು ಮಾಡಿರ್ತೀವಲ್ಲ ನಾವು, ಅದಕ್ಕೋಸ್ಕರ ನ್ಯಾಚುರಲ್ ಶಕ್ತಿ ಇರತಕ್ಕಂಥ ಔಷಧಿ ಇದರಲ್ಲಿ ಇರ್ತಕ್ಕಂಥ ಅದು ತೋರಿಸಿದ್ರೆ ಬಿಡಲ್ಲ. ಯಾಕೆಂತಂದರೆ ಶಕ್ತಿ ಗುಣಗಳು ಇರ್ತಕ್ಕಂಥ ಮೇಲೆ ವಾಸಿ ಮಾಡ್ತಕ್ಕಂಥ ಇಚ್ಚಿಂಗನ್ನು ವಾಸಿ ಮಾಡ್ತಕ್ಕಂಥ ಗುಣಗಳು ಈ ರೀತಿ ಸೊಪ್ಪಿನಲ್ಲಿ ಅಡಗಿದೆ. ಅವರಿಂದ ಅದನ್ನು ಬಿಟ್ಕೊಡಲ್ಲ. ಅದಕ್ಕೋಸ್ಕರ ಎಲ್ಲ ಮಾಡೋದು ಇಂಥದ್ದು ಮಾಡ್ಕೊಡೋಣ ಮಾಡಿದ್ದೀವಿ. ಆಲ್ರೆಡಿ ನಡೀತಾ ಇದೆ, ಸೇವೆ ಆಗ್ತಾ ಇದೆ. ಬಟ್ ಆದರೆ ಇವತ್ತು ಹೊಸದಾಗಿ ನಡೀತಾ ಇದೆ. ಯಾವ ಸೈಡ್ ಎಫೆಕ್ಟ್ ಆಗಬಾರ್ದು, ಯಾವ ತೊಂದರೆ ಆಗಬಾರ್ದು.
ಮಾಡೋದ್ರಿಂದ ಸ್ವಲ್ಪ ಲೇಟ್ ತಗೊಳುತ್ತೆ, ಹುಷಾರಾಗಿ ಮಾಡಬೇಕು. ಅದು ಬಿಸಿಯಾಗಿರ್ತದೆ. ಏನು ಸ್ವಲ್ಪ ತಾಳ್ಮೆ ತಗೊಳ್ಬೇಕಷ್ಟೇ, ಕರಗಬೇಕು 5 ನಿಮಿಷ. ನೋಡಿ ಎಲ್ಲ ಕರಗಿದೆ. ಈಗ ಇನ್ನೊಂದು 5 ನಿಮಿಷ ಇದೇ ಥರ ಆಡಿಸಿದ್ರೆ ಆಯ್ತಕ್ಕಂಥ ಗಂಟೆ ಗಂಟೆ ಇಲ್ಲಾಂದ್ರೆ ಅದು ಹಂಗೆ ಇದಾಗ್ತದೆ, ಆಗಬಾರ್ದು. ಬಟ್ ವೈಬ್ರೇಟ್ ಆಗೋದು ಏನೋ ಡ್ರೈ ಆಗೋದು ಅಲ್ಲಿ ಆಗಲ್ಲ. ಯಾಕೆಂದರೆ ಇಂಡೈರೆಕ್ಟಾಗಿ ಇದು ಮಾಡ್ತಾ ಇರ್ತೀವಲ್ವಾ, ಇದನ್ನು ಎಲ್ಲರೂ ಮಾಡ್ಕೊಬೋದು. ಬಟ್ ಆದರೆ ಮೂಲಿಕೆಗಳು ಗೊತ್ತಿರಬೇಕಷ್ಟೇ. ಮೂಲಿಕೆಗಳು ಹಾಕೋ ಮೂಲಿಕೆಗಳು ಇಲ್ಲ ಅಂತಂದರೆ ಹಾಗೆ ಅರಿಶಿನ ಹಾಕಿ ಮಾಡ್ಕೊಬೋದು, ಕಡಲೆ ಹಿಟ್ಟು ಹಾಕಿ ಮಾಡ್ಕೊಬೋದು, ಎಲ್ಲ ಹಾಕಿ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ನಾವು ಅದ್ರ ಬದಲಾಗಿ ಅದನ್ನು ಮಾಡಿದ್ದೀವಿ, ಕಡಲೆ ಹಿಟ್ಟಿಂದು ಮಾಡಿದ್ದೀವಿ, ಅರಿಶಿನದ್ದು ಮಾಡಿದ್ದೀವಿ. ಆಗಲೇ ಆಲ್ರೆಡಿ ಅಲ್ಲಿ ಮಾಡಿ ಇಟ್ಟಿದ್ದೀವಿ. ಇವತ್ತು ಹಸಿರು, ಅದಕ್ಕೂ ಹಸಿರು ಹಾಕಿದ್ದೀನಿ. ಇವತ್ತು ಹಸಿರನ್ನ ಕಿತ್ಕೊಂಡ್ಬಂದು ಸಿಕ್ಕಲ್ಲ, ಕಾಡುಗಳೆಲ್ಲ ಅಲಿಬೇಕು ಭಯಂಕರವಾಗಿ. ಕಲಿಬೇಕು. ಎಲ್ಲ ಔಷಧಿ ಗೊತ್ತಿರುತ್ತೆ. ನಿಮಗೆ ಸುಮ್ಮನೆ ಗೊತ್ತಾಗಬೇಕು. ಮೈತುರ್ಕೆ ಯಾವುದೂ ಇರೋಲ್ಲ. ಯಾಕೆಂದರೆ ಡೈರೆಕ್ಟಾಗಿ ಕೊಟ್ಟಿರ್ತೀವಿ, ಅದು ಡೈರೆಕ್ಟಾಗಿ ಅರ್ಧ ಹಾಕಿರ್ತೀವಿ, ಇಲ್ಲ ಆಯಿಲಲ್ಲಿ ಮಾಡಿಕೊಟ್ಟಿರ್ತೀವಿ. ಇದೇನಿಲ್ಲ, ಸಾಬೂನು ಉಪಯೋಗಿಸ್ಬೋದು. ಇದು ಯಾವುದು ತೊಂದರೆ ಆಗೋಲ್ಲ. ನಾನೇ ಮಾಡಿರ್ತಕ್ಕಂಥ ಬೇಸಿಕ್ಕು, ಸೋಪ್ ಬೇಸಿಕ್ಕು. ಅದರಿಂದ ಈ ಥರ ಕೊಬ್ಬರಿ ಎಣ್ಣೆ ಹಾಕಿ ಸುತ್ತ ಈಗ 2 ಅವರ್ ಈ ಥರ ಹಾಕಿ ಆದಮೇಲೆ ಫ್ರಿಡ್ಜಿಗೆ ಇಡಬೇಕು, ಕೋಲ್ಡ್ ಆಗಂಗೆ. ಅದ್ರ ಪಕ್ಕದಲ್ಲಿ 2 ಅವರ್ ಇಟ್ಟರೆ ಕೋಲ್ಡಾಗಿ ಎಲ್ಲ ಮೆಂಟಾಗುತ್ತೆ. ಎಷ್ಟು ಬೇಕಾದ್ರೂ ಇಡ್ಬೋದು, ಏನು ತೊಂದರೆ ಇಲ್ಲ. ಮಿನಿಮಮ್ ಅಂದರೆ 2 ಅವರ್ ಈ ಥರ ಇಟ್ಟರೆ ಆಯಿತು. ಆಮೇಲೆ ತೋರಿಸ್ತೀವಿ ತಿರ್ಗಾ ತೆಗಿಯೋದು ಎಷ್ಟೊತ್ತಿಗೆ ಅಂತ. 2 ಅವರ್ ಬಿಟ್ಕೊಂಡು ತೆಗಿಯೋ ನೋಡಿ ಸ್ನೇಹಿತರೆ. 2 ಅವರ್ ಆದಮೇಲೆ ನಾವು ತೆಗೆದುಬಿಟ್ಟು ಹಾಂ. ಫುಲ್ ರಿಸಲ್ಟ್ ತೋರಿಸ್ತೀವಿ. ಈ ಥರ ಆಗಿದೆ. ಸುಮಾರು ಹೊತ್ತು ಬಿಟ್ಟಿದ್ದು, ಬರೀ ಗಿಡಮೂಲಿಕೆಗಳು ಹಾಕಿರೋದು. ಈ ಥರ ಬಂದಿದೆ, ಏನಿಲ್ಲ, ಚೆನ್ನಾಗಿದೆ, ಸೂಪರಾಗಿದೆ.
ಗ್ಲಾಸಲ್ಲೂ ಬಂದಿದೆ. ಚೆನ್ನಾಗಿ ಬಂದಿದೆ. ಇದನ್ನು ಯೂಸ್ ಮಾಡ್ಬೋದು ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರು. ಅದಕ್ಕೋಸ್ಕರನೇ ಸ್ಪೆಷಲಾಗಿ ಯಾರೂ ಮಾಡದೇ ಇರತಕ್ಕಂಥ ಪ್ರಯೋಗವನ್ನು ನಾನು ಮಾಡಿದ್ದೀನಿ. ಇದೇ ನನ್ನ ಸ್ಪೆಷಾಲಿಟಿ, ಇದೇ ನನ್ನ ಇದು. ಯಾಕೆಂದರೆ ನೋಡಿ, ಈಗ ಗಿಡಮೂಲಿಕೆ ಒಳಗೆ ಮಾಡಿದ್ದಾರೆ, ಮೀನು ಮಾಡ್ತಾರಲ್ಲ ಅದೇ ಥರ ನನಗೆ ಗೊತ್ತಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಹಾಕಿ ಮಾಡಿದ್ದೀನಿ. ಏನು ಸೈಡ್ ಎಫೆಕ್ಟ್ ಇರಲ್ಲ, ಸ್ಮೆಲ್ ಇಲ್ಲ. ಸ್ಮೆಲ್ ಮಾಡಬೇಕು, ಅದನ್ನು ನೆಕ್ಸ್ಟ್ಗೆ